ದೋಸ್ತ ಮಂಗಳೂರಿಗೆ ಫಸ್ಟ್ ಟೈಮ್ ಬರ್ತಿರೋ. ಬ್ರದರ್ ಫ್ರಮ್ ಅನದರ್ ಮದರ್, ಮೈ ಬ್ರದರ್ ಫ್ರಮ್ ಅನದರ್ ಮದರ್. ಈ ಕಡೆಯಿಂದ ದಾಟ್ತಾ ಬರ್ತಿದ್ದಾರೆ. ಇನ್ನೊಬ್ಬ ಬಂದಿದ್ದ, ಅವನ್ಸ ನಮ್ಮವ್ರು ತೆಲ್ ಕೈ ಕೊಡ್ತಾರೆ. ನಿಮ್ ಪುತ್ತೂರ್ ನೋಡ್ ಬರಂಬ ದೋಸ್ತ. ಜಳಕ ಮಾಡ್ಲಿ. ಜಳಕ ಏನ್ ಪುತ್ತೂರ್ ನೋಡಕ್ ಜಳಕ ಮಾಡೋದು. ಮನಸ್ಸು ಸ್ವಚ್ಛ ಇದ್ರೆ ಆಯ್ತು ದೋಸ್ತ. ನಾವು ಇರಲಿ ಕೊನೆ ತನಕ ಹಿಂಗೆ ದೊಡ್ಡ ಅಭಿಮಾನಿಗಳೇ ನಮ್ಮನೆ ದೇವ್ರು. ಧನರಾಜಾಚಾರ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದೋಸ್ತ ಪುತ್ತೂರಿಗೆ ನಮ್ಮೂರಿಗೆ ಬಂದಿದ್ದರು. ನಾ ಕಂಡಿದ್ದ ನೋಡು ದೋಸ್ತ, ಎಲ್ಲಿದ್ದಿ? ಅವರೆಲ್ಲ ಡೈಲಿ ವ್ಲಾಗ್ಸ್ ನೋಡಿ ನಮಗೆ ಸಪೋರ್ಟ್ ಮಾಡ್ತಿದ್ರು, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ನೀವು ವ್ಯೂವರ್ಸ್ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಡೈಲಿ ವ್ಲಾಗ್ಸ್ ನ ನೋಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ಈ ವ್ಲಾಗ್ ನ ಶುರು ಮಾಡೋದ. ಯಾವ್ದಿದ್ ದೋಸ್ತ ಇದ್ದ? ಇರಲಿ ಕೊನೆ ತನಕ ಹಿಂಗೆ ದೊಡ್ಡ ಅಭಿಮಾನಿಗಳೇ ನಮ್ಮನೆ ದೇವ್ರು. ದೋಸ್ತ ಬಂದ ರೈಲ್ವೆ ಸ್ಟೇಷನ್ ಚಲೋ ಆಯ್ತು ದೋಸ್ತ. ಇದ ಬಾಳ ದಿನ ದೋಸ್ತ, ಇದ ಬಾಳ ದಿನ. ಇದು ತುಂಬ ಹಳೆ ವಿಡಿಯೋ. ನಮ್ಮ ಡೈಲಿ ವ್ಲಾಗ್ಸ್ ಅದ್ರ ಜೊತೆಗೆ ಈ ಹಳೆ ವಿಡಿಯೋನ ಮರ್ಜ್ ಮಾಡ್ತಾ ಇದ್ದೀವಿ. ಕಾಬಕ್ಕ ಪುತ್ತೂರು ಏನ್ ದೋಸ್ತ ನಿಮ್ಮೂರು? ಯಪ್ಪ ಚೆನ್ನಾಗಿಲ್ವಾ? ಅದು ಚಲೋ ಅದಲ್ಲ, ಇಲ್ಲಿ ತಲೆ ತಿನ್ನಲ್ಲ ಅಷ್ಟಲ್ಲ. ಆರಾಮ್ 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 ಆಯ್ತು ಮುಗಿದಲ್ಲಿ. ಹೌದಾ? ನಮ್ಮೂರಾಗೆ ಅಲ್ಲ ಇದೊಂದು ದೋಸ್ತ ಫಸ್ಟ್ ಟೈಮ್ ಮಂಗಳೂರಿಗೆ ಬಂದಿದ್ದಾನೆ. ಯಾರೋ ಬಾರ್ಸರ್ ಬಂದವ್ರಿ, ಹಾಡೋರು ಬಂದವ್ರಿ ಅಂದ ದೋಸ್ತ. ತಮಟೆ ಬಾರ್ಸರ್ ಕರ್ದೆ, ಮತ್ತೆ ಅವರೇ ಅಂತದ್ದು ಹೋಗೋರಿಗೆ ತೊಂದ್ರೆ ಅಲ್ಲ, ಹೋಗ್ಬೇಕಾದ್ರೆ ಟೈಮಲ್ಲಿ ಹೊಡಿಯೋದು. ದೋಸ್ತ ನಿಮ್ಮ ಮನಿ ಇದೆ ದೋಸ್ತ, ಹತ್ರ ಐತಲ್ಲ ಸ್ಟೇಷನ್ ಆಗಿಲ್ಲ. ಸೂಪರ್. ಬಾರಿ ಬಿಡು ದೋಸ್ತ, ಹಂಗಾರೆ ಯಾವಾಗ ಬೇಕಾದ್ರೂ ಬರ್ಬೋದು. ನಿಂಗೋಸ್ಕರ ಹತ್ರ ಮಾಡಿದ್ದ ದೋಸ್ತ. ಏನಾರ್ದು ರೈಲ್ವೆ ಸ್ಟೇಷನ್ ಬರ್ತಿತ್ತು, ರೈಲಲ್ಲಿ ಬರ್ತೀನಿ ಅಂತ ಅವತ್ತು ಹೇಳಿದ್ದೆಲ್ಲ ದೋಸ್ತ. ಅದಕ್ಕೆ ನಾನು ರೈಲ್ವೆ ಸ್ಟೇಷನ್ಗೆ ಹತ್ರ ಆಗೋ ಥರನೇ ಮನೆ ಹಿಂಗ್ ದೃಷ್ಟಿ ತೆಗಿ, ದೃಷ್ಟಿ ಹಿಂಗೆ ಹಿಂಗೆ ಹಿಂಗ್ ತೆಗಿಲ್ಲ. ಫಸ್ಟ್ ಟೈಮ್ ಬರಾಕತ್ತೀನಿ. ದೃಷ್ಟಿ ತೆಗಿಬೇಕಲ್ಲ. ಆರ್ತಿ ಇಲ್ಲೇ ಅಲ್ಲ ದೋಸ್ತ, ಅಲ್ಲಿ ಎಲ್ಲಿ? ನಮ್ಮ ಮೂಲ ಮನೆಯಲ್ಲಿ. ಓಹೋ, ಏನ್ರಿ ಯಾರು ಗೊತ್ತಾಗಿಲ್ಲ ಬಂದದ್ದು? ಡ್ರೈವರು, ಅವ್ರ ಆಟೋ ಡ್ರೈವರ್ಸ್ ಎಲ್ಲ. ನೋಡಿ ಅಲ್ಲಿ ಬಂದು ಬಸ್ ಎಲ್ಲ ಫುಲ್ ಗೇಟಿಗೆ ಫುಲ್ ಗೇಟ್ ದೋಸ್ತ, ಯಾರು ಬರ್ಲೇಬಾರ್ದು. ಲಾಕ್ ಎಲ್ಲ ಹಾಕಿದ್ರು. ಯಾರು ಸಿಗೋದಿಲ್ಲ ಅಲ್ಲ ಜನ ಸಾಗ. ದೋಸ್ತ ದೋಸ್ತ ನೀನು ಕ್ಯಾಮ್ರಾ ಇದ್ರು ನೋಡಿ. ಇವರೇ ಓ, ಇದ ನೀವು ಬರ್ಗೆಟ್ಟಿರೋರು. ಹೌದು, ಕರೆಕ್ಟ್. ಯಾತ್ರಾಗ ಹೇಳಿದ್ದು ದೋಸ್ತ. ಅದು ನ್ಯೂಸ್ ಫಸ್ಟ್. ಇದು ಮನೆ ಚೆನ್ನಾಗಿತ್ತಲ್ಲ ದೋಸ್ತ. ಅಲ್ಲ ಚೆನ್ನಾಗಿದೆ. ಅದು ಲೈಟ್ ಹಾಕು.
ನಮ್ಮ ದೋಸ್ತ ಮನೆಗೆ ನಮ್ಮ ಮನೆಗೆ ಬಂದಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಯಾವಾಗ? ಪುತ್ತೂರಿಗೆ. ಬಿಗ್ ಬಾಸ್ ಟೈಮಿಂದಾನು ಕರೀತಿದ್ದೀನಿ. ಆಲ್ರೆಡಿ 1 ವರ್ಷ ಕಳೀತು. ಈಗ ಬಂದಿದ್ದಾನೆ. ಕಳೆದಿಲ್ಲ ಜನವರಿ 26 ನಮ್ಮ ಗ್ರ್ಯಾಂಡ್ ಫಿನಾಲೆ ಅಷ್ಟೊಳಗೆ ಬಂದೇನು. ಹಂಗಾದ್ರೆ ನೀವು ಲೇಟ್ ಆಗಿ ಆಗ್ತದೆ ಟೆಲಿಕಾಸ್ಟ್ ಇದು. ಓಕೆ 1 ವರ್ಷ ಆದ್ಮೇಲೆ ಓಕೆ ದೋಸ್ತ ಇಲ್ಲಿ ಆರತಿಗೆ ಇರುತ್ತೆ ಏ, ಬಾಳ ದೋಸ್ತ. ಹಿಂಗೆ ಬರೋಣ ದೋಸ್ತ. ಅಲ್ಲಿ ಆರತಿ ನಮ್ಮ ಮಾಡೋ ದೋಸ್ತ ನೀನು. ಮನೆಗೆ. ಪ್ರೀತಿ ಕಾಲ್ ಹಿಡಿದು ದೋಸ್ತ. ಏ! ಅಲ್ಲ, ಜಾತಿಯಲ್ಲಿ ಹೇಳ್ತೇನೆ ಬನ್ನಿ. A brother from another mother, my brother from another mother. ಅಖಿಲೇಶನ್ ಅಂತ ನ್ಯೂಸ್ ಫಸ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದ. ಅವಾಗ ಹೇಳಿದ್ದ ಮಾರ್ಕೆಟ್ ಹೋಗಿದ್ದಾರೆ. ಆ ಅಖಿಲೇಶನ್ ಅಂದ್ರೆ ಇವರೇ. ಬಿಗ್ ಬಾಸ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಿದ್ದದ್ದು ಇವರೇ. ಹೌದು ಬಿಗ್ ಬಾಸ್ ಬಂದಾಗ ನಿದ್ದೆ ಬಂತಾ? ನಿದ್ದೆ ಬಂತು. ಆದ್ರೆ ಇವನಿಗೆ ಎಲ್ಲಿ ದೋಸ್ತನಿಗೆ ಇಲ್ಲೆಲ್ಲ ರೆಡಿ ಆಗಿದ್ದಾನೆ. ಬೆಡ್ ದೋಸ್ತ. ಈಗ ಮದುವೆ ಹೋಗಂಬಾ. ಯಾವ ಮದುವೆ? ಈಗಲೇ ಈಗ ಎಷ್ಟು ಗಂಟೆ ಇಲ್ಲಿ ನಮ್ಮ ಮದುವೆ? ಇನ್ನೊಂದು 40 ಕಿಲೋಮೀಟರ್ ಇದೆ. ಏನಿಲ್ಲ, ಈ ಮನೆ ಚಲೋ ಐತಿ ದೋಸ್ತ. ಬಾ ಮನೆ ತೋರಿಸ್ತೀನಿ. ಬಾಡಿಗೆ ಮನೆ. ಇದು ಪಾಪ ಮಲಗಿದ್ದಾನೆ. ಇದು ಬೆಡ್. ಇದು ಭಾರಿ ತರ ದೋಸ್ತ ಮನೆ. ಚೆನ್ನಾಗಿದೆ. ಹಾಯ್ ಅವ್ನಿಗೆ ಹುಡುಗಿ ಏ ನಮ್ಮವ ನಾನು. ಮಗಳ ಓಕೆ ದೋಸ್ತ ಇದು ಬೆಡ್ರೂಮ್ ದೋಸ್ತ. ಇದು ಮಾಡ್ಲಿಕ್ಕೆ ಏಯ್! ಇದು ದೇವ್ರ ಕೋಣೆ. ಅಖಿಲೇಶನ್ ಬನ್ನಿ. ಇದಕ್ಕಿಂತ ಸ್ಟೋರ್ ರೂಮ್ ದೋಸ್ತ. ಎಲ್ಲಿ ಈಗ ವರ್ಕಿಂಗ್ ಏರಿಯಾ. ವರ್ಕಿಂಗ್ ಏರಿಯಾ. ಆಮೇಲೆ ಇದು ನಿನ್ನ ಫೇವರೇಟ್ ದೋಸ್ತ, ಇಂಡಿಯನ್ ಟಾಯ್ಲೆಟ್. ಒಂದು ಸ್ಪೆಷಲ್ ಜ್ಯೂಸ್ ಕೊಡ್ತೇನೆ, ಕುಡ್ದು ಹೇಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಏನ್ರಿ ಏನ್ ಚೂಸೋದು? ಹುಳಿ ನಿದ್ದೆ ಗಟ್ಟಿದ್ದಕ್ಕೆ ಚೆನ್ನಾಗಿರುತ್ತೆ. ಲಿಂಬೆ ಹುಳಿ ಇದಲ್ ಇದು. ಅಲ್ಲ, ಹುಣಸೆ ಹುಣಸೆ ಓಕೆ. ನಿದ್ದೆಗೆಟ್ಟರು ಒಳ್ಳೇದು, ಪಿತ್ತಾಗದು. ಹೌದಾ? ಅಲ್ಲಿ ಯಾರು ಬಿಟ್ಟಿಲ್ಲ ಟ್ರೈನ್ ಮುಖಂಡ್ ಬಂದಿದ್ದು ದೋಸ್ತ. 4 ಗಂಟೆಗೆ ಎಚ್ಚರ ಆಯ್ತಲ್ಲ ದೋಸ್ತ. ನಾನು ಆಕ್ಚುಲಿ ನಿದ್ದೆ ಮಾಡಿಲ್ಲ. ಹೌದಾ? ಯಾಕೆ? ಬೆಳಗಿನ ಜಾವ 4 ಗಂಟೆ ಗಂಟೆಂಗು ದೋಸ್ತ ಎಲ್ಲ ಕಪ್ಪು ಹೋಗ್ಬಿಟ್ಟು ಆಯ್ತು ದೋಸ್ತ. ಸ್ವಲ್ಪ. ನೀರು ಕೆಲಸ ನೋಡ್ಬೋದು ಅಲ್ಲಿ. ತಿಂಗಳ ಚಾ ಇಡ್ಬೇಕಾ? ಅದು ಚಾ ಚಲೋ ಮಾಡ್ಬೇಕಾ? ಬಾಡ್ಕ. ನೀವು ಹಾಲು ಹಾಕ್ಬೇಕು ಕಣ. ಒಮ್ಮೆ ಹಾಲಕ್ಕೆ ಮಾಡೋ, ಒಮ್ಮೆ ಹಾಲು ಹಾಕೋದಿಲ್ಲ. ಬೆಳಗ್ಗಿಗೆ ಹಾಲು ಹಾಕದೆ ಮತ್ತೆ ಹಾಲು ಹಾಕಿ. ರೈಲ್ವೆ ಸ್ಟೇಷನ್ಗೆ ಹೋದ್ನಾ, ರೈಲ್ ಬಂದು ನಿಂತಿತ್ತು. ಅದು ಮಂಗಳೂರಿಂದ ಬಂದ ರೈಲ್. ಇಳಿಯ ದೋಸ್ತ ಇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡಿದ್ರೆ ಕಾಣಿಸ್ತಿಲ್ಲ. ಆಮೇಲೆ ನೋಡಿದ್ರೆ ಬೆಂಗಳೂರು ಟ್ರೈನ್ ಆ ಕಡೆ ನಿಂತಿತ್ತು. ಏಯ್ ಹುಲಿ, ಅದ್ ನಿಂತಿತ್ತಲ್ಲ ಟ್ರೈನು, ಅದೇ ಟ್ರೈನ್ ನಾ ಬಂದಿರೋದ. ಸ್ಕೈ ವಾಕ್ ಅಲ್ಲಿ ಬರ್ತಾರೆ ಅಂತ ನಾನು ನೋಡ್ತಿದ್ರೆ ಈ ಕಡೆಯಿಂದ ದಾಟ್ತಾ ಬರ್ತಿದ್ದಾರೆ. ಹಳ್ಳಿ ಬೇರೆ ಇದ್ದಾರೆ. ನಾನು ಇನ್ನೊಬ್ಬ ಬಂದಿದ್ದ, ಅವನ್ಸ ನಮ್ಮವ್ರು ತೆಳಿ ಕೈ ಕೊಡ್ತ ಅಂತಾರ. ಇಲ್ಲ ಅಲ್ಲ ಅಂತ ನೀವು ಊರಿಂದ ಬಂದದಲ್ವಾ? ಬೆಂಗಳೂರಿಂದ ಬಂದಿದ್ದ? ಇಲ್ಲಕ್ಕ ಊರಿಂದ. ಊರಿಂದ ಆದ್ರೆ ಈ ಕಡೆ ಅಲ್ಲವಾ? ಇಲ್ಲಕ್ಕ ನಮ್ಮ ಹುಬ್ಳಿ ದೋಸ್ತ ಭಾರಿ ಇತ್ತು ದೋಸ್ತ ಮನೆ ಯೂಸ. ಮೇಲೆ ಬಾ. ಪಾಸಿಟಿವ್ ಪಾಸಿಟಿವ್ ಅಂದ್ರೆ ಒಂಥರ ಮನಸ್ಸಿಗೆ ಉಲ್ಲಾಸ, ಖುಷಿ. ದೋಸ್ತ ಅಲ್ಲೊಂದು ಇಲ್ಲೊಂದು ಮನೆ ನಾನು ತಮಟೆ ಬಾರಿಸ್ತೀನಿ ಅಂತಂದೆ. ಆಮೇಲೆ ಅವರು ತಮಟೆ ಅವ್ರು ಹೇಳಿದ್ರು ಅದು ಹೋಗುವ ಗೋಡಿಯೋದು ಬರುವ ಗೋಡಿ. ದೋಸ್ತ ಬೇರೆ ಗಾಡಿ ತಗೋ ದೋಸ್ತ. ತಗೋಬೇಕು. ಆಯ್ತಲ್ಲ,
ಎಷ್ಟು ಟೈಮ್ ಆಯ್ತು ಮೀಟ್ ಆಗುತ್ತೆ? ಮೊನ್ನೆ ಹೋಗಿದ್ರಲ್ಲ, ಮೊನ್ನೆಲ್ಲ ಹೋಗಿದ್ವಿ ಮಂತ್ರಾಲಯ. ಮಂತ್ರಾಲಯಕ್ಕೆ ಹೋಗಿದ್ರಲ್ಲ, ನಾನು ಅದು ಎಡಿಟ್ ಮಾಡಿಲ್ಲಕ್ಕಾಯ್ತಾ ಹೇಳಿದ್ರಿ ಈಗ ಬಂದು ಕೇಳ್ತಾನೆ ಅಂತ. ನಿಂಗೆ ಮಾಡಿಸ್ಬೇಕಿತ್ತು ಹೋಗ್ಬಿಟ್ಟೆ. ಮಸ್ತ್ ಐತಿ. ನೀವು ಈಗ ಕಟ್ತಿರೋದು ಲೂಪೆಕ್ಸ್ ಅಲ್ಲ? ನೋಡ ದೋಸ್ತ, CCTV ಹಾಕ್ಸಿದ್ದೀನಿ, ನಿನ್ನೆ ಹಾಕ್ಸಿದ್ದು ನೀ ಬರ್ತೀನಿ ಅಂತ. ಆಮೇಲೆ ಏನಾದ್ರೂ ವಸ್ತು ನಿಂದು ಕಳ್ದೋದ್ರೆ ದೊಡ್ಡ ದೂರಿಲ್ಲ, ಹಾ? ದೊಡ್ಡ ದೂರಿಲ್ಲ. ದೊಡ್ಡವ್ರೆ. ಮತ್ತೆ ಅಲ್ಲೊಂದು ಇಲ್ಲೊಂದು ಮನೆ ಐತಲ್ಲ ಇದು. ಹಂಗ ಅದು ಇನ್ನೂ ಶುರು ಆಗ್ಬೇಕಷ್ಟು, ಸ್ವಲ್ಪ ಆಚೆ ಇದೆ ಸಿಟಿ. ಇದು ರೈಲ್ವೆ ಸ್ಟೇಷನ್ ಇಲ್ಲದೆ ಸಿಟಿ ಆ ಕಡೆ. ನಮ್ಮ ಡ್ರೈವರ್ನ ಕಳಿಸ್ತೀನಿ. ಡ್ರೈವರ್ ಕಿದೆ ಮಂಟ ಎಲ್ಲಿದ್ಯಪ್ಪ? ಯಾರು ಬಿಡಾರು ಬೈತೆ ಹಾ, ಕಾರ್ ವಾಶ ಮಂತ್ ಜಲಮಾನ ಪುನಿ ಬರ್ತದೆ ಅಂಜುಡು ನೀರು ಬರ್ತೀಗ ಬಂದು ಏಟು ತಗೊಂಡು ಬತ್ತ ಬಲ್ಲ ಬಲ್ಲ ಬೇಗ ಬೇಗ ಹೋಯ್. ಬೇಗ ಬಾಯ್ ಬೇಗ ಬಾಯ್. ಅವ್ ಕಾರ್ ಕೊಟ್ಟು ಹೋಗ್ತಾನೆ ಡ್ರೈವರ್ ಇಲ್ಲ ಹಾಗಾದ್ರೆ? ಫ್ರೆಂಡ್. ಡ್ರೈವರ್ ನೀವೇ ಈಗ? ಡ್ರೈವರ್ ಅಂತ ಕರಿತೀನಿ, ಡ್ರೈವರ್ ಅಂತ ಈಗ ಡ್ರೈವರ್ ಲಾಸ್ಟ್. ಡ್ರೈವರೇ ಕೊಟ್ಟು ಹೋಗ್ಬೇಕು. ಎಂತ ದೋಸ್ತ ಐಡಿಯಾ ಹೇಳು, ಪ್ಲಾನ್ ಹೇಳು. ಬಾಯ್ ನಿಮ್ ಪುತ್ತೂರು ನೋಡು ಬರಂಬ ದೋಸ್ತ. ಪುತ್ತೂರು ನೋಡ್ಬಿಡ್ತೀನಿ. ಆಗ ಒಂದು ಜಳಕ ಮಾಡಿ. ಜಳಕ ಏನ್ ಪುತ್ತೂರು ನೋಡಕ್ಕೆ ಜಳಕ ಮಾಡೋದು ಕೆಲಸ ಮಾಡ್ಬೇಕು. ಇಲ್ಲ, ನಾನು ನಿನ್ನೆ ಮಾಡಿದ್ ದೋಸ್ತ. ನಿನ್ನೆ ಅಲ್ಲ, ನಿಮ್ ಊರು ಬರೋದ್ರೆ ಮಾಡಿದ್ ನಾನು ಜಳಕ ನಿನ್ನೆ. ಹೌದಾ? ದೋಸ್ತ ರಾಯರ ಮಠಕ್ಕೆ ಹೋಗಿ ಬಂದ ಮೇಲೆ ಮಾಡೇ ಇಲ್ಲ. ಮಾಡಿದ್ದೆ ದೇವಸ್ಥಾನಕ್ಕೆ ಹಂಗೆ ಹೋಗಿ ನಾನ್ ವೆಜ್ ಅಂತಿದ್ದಿಲ್ವಾ? ಅದ್ರಲ್ಲಿ ಮನಸ್ಸು ಸ್ವಚ್ಛ ಇದ್ರೆ ಆಯ್ತು ದೋಸ್ತ. ಬಾ, ನಾವು ತುಂಡ ಕಸವಸ ಮೂರತ್ತು ಉಪವಾಸ ಅಪರೂಪ ಲೇಟ್ ಆದ್ರೂ ಸ್ನಾನ ಮಾಡ್ತಿದ್ರು ಮೊದಲು. ನಿಮ್ಮ ಸಾವಾಸದಿಂದ ಈಗ ಸ್ನಾನ ಮಾಡೋದನ್ನೇ ಬಿಟ್ಟಿದ್ದಾರೆ. ಸ್ವಲ್ಪ ಸ್ವಲ್ಪ ಹಾಗೆ ನಿಂತರ ಅಲ್ಲ. ನೀವು ಎಷ್ಟು ರಾಯರ ಮಠಕ್ಕೆ ಹೋಗಿ ಬಂದ ಮೇಲೆ ಸ್ನಾನ ಮಾಡಿದ್ದೇ ಇವತ್ತು ತಂದೆ. ಇನ್ನೊಂದಿದೆ ದೋಸ್ತ, ನಿಂಗೆ ಸರ್ಪ್ರೈಸ್ ದೋಸ್ತ. ಏನ್ ಗೊತ್ತಾ? ನೀನು ನಿನ್ ಹುಡುಗಿಗೆ ಸೀರೆ ಗೊತ್ತೀಗ. ಸಿರಿ ಅಕ್ಕ ಸಿರಿ ಮಾಡ್ತಾ ಹೇಳ್ರಿ 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 ವಸ್ತ್ರಜ್ಞ ಅಂತ ದೋಸ್ತ, ಇನ್ನು ಸೆಟ್ ಮಾಡ್ತಿದ್ದಾಳೆ. ಹೊಸಜ್ಞ ವಸ್ತ್ರಜ್ಞ. 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 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ಒಂದು. ಹೋಗಣ್ರಿ ಕೂತೀವಿ ಬಸ್ ಸ್ಟ್ಯಾಂಡ್ ಹೋಗಿ 10 ರೂಪಾಯಿ 10 ರೂಪಾಯಿ ಒಂದು ಪಿಕ್ಕು. ಹೆಂಗ್ ಬಂದಿವಿ ಹೊಸ ಮಾರ್ಕ ನಾವು ಹೋದೆಲ್ಲ ತಗೊಂಡ್ಬಿಟ್ಟು ಸೌಲಭ್ಯ ಮಾರ್ಕ ಒಳ್ಳೆ ಮಧ್ಯದಲ್ಲಿ ಮಾರೋಲ್ಲ ದೋಸ್ತ. ಮೊನ್ನೆ ಈ ನನ್ನ ಮಕ್ಳು ಇಲ್ಲೂ ಬಿಡೋದು, ಇಬ್ರು ಸೇರ್ಕೊಂಡು ಏನೋ ಮಾಡ್ತದೆ. ಆ ಮಕ್ಳನ್ ಕರಿ ಆ ಸೀರೆ ಬರೋ ಮಕ್ಳನ್ ಕರಿ. ತಗೋತಾರ ಕಸೀರಿ ಇವತ್ತಿಂದ ಶುರು ದೋಸ್ತ. ನೀನ್ ಫಸ್ಟ್ ಕಸ್ಟಮರ್, ನಿಂಗೆ ಗೊತ್ತಿಲ್ಲ. ನಾನೇ ಫಸ್ಟ್ ಕಸ್ಟಮರ್ ಬಿಡು. ನೋಡು ಅಲ್ಲಿ ಬಾಲ್ಕನಿ. ಇದೇ ರೈಲ್ವೆ ಟ್ರ್ಯಾಕ್. ಅವಳಿಗೆ ಟ್ರೈನ್ ತೋರಿಸ್ಲಿ ಬಾಜು ಮನೆ ಬ್ಯಾಗಿಲ್ಲನ ಇದ್ದಾಳೆ. ಬರ್ರಿ ಬರ್ರಿ ಅಂತ ಕರೀತೀವಿ. ನಮ್ಮೂರಲ್ಲಿ ಕರಿಬೇಕು. ದೋಸ್ತ ಹಿಂಗೆ ಇರ್ಬೇಕು, ಆರಾಮ್ ನೋಡಲ್ಲ. ಚೆನ್ನಾಗಿಲ್ಲ ಅಲ್ಲಿ ರೈಲ್ವೆ ಟ್ರ್ಯಾಕ್ ದೋಸ್ತ. ಇಲ್ಲೇ ಸ್ವಲ್ಪ ತಡೀರಿ ಬರ್ತೀವಿ ಅಂದ್ರೆ ನಿಲ್ಲಿಸ್ತಾರೆ. ದೋಸ್ತ ಮಂಗಳೂರಿಗೆ ಫಸ್ಟ್ ಟೈಮ್ ಬರ್ತಿರೋದು. ಹೌದು ಅದು ನನ್ನ ಸಲುವಾಗಿ ಬಂದೇನೆ. ಹೌದು. ಮಂಜನ ಮದುವೆಗೆ ಅಂತ ಹೇಳ್ಬೇಡ. ಆಮೇಲೆ ಏನನ್ನು ಮಕ್ಕಳಿಗೆ ಬಯಲಾಟ ಬೇರೆ ಕೇಳು ಕರ್ದು ಬಂದೇ ಇಲ್ಲ. ಈಗ ಅವರ ಮದ್ವೆಗೆ ಅಂತ ಹೇಳಿ ಬಂದದ್ದು. ಇದು ದೋಸ್ತ, ಇದೊಂದು ರೂಮ್, ಇದು ನಿಂಗೆ ಇರುತ್ತೆ. ಏನ್ರಿ ಏನ್ರಿ ಹಾ ಎಸಿ ಬಾ. ಇಲ್ಲಿ CCTV ಹಾಕಿಲ್ಲ ದೋಸ್ತ, ಅದಕ್ಕೆ ಇದನ್ನು ಇಟ್ಟಿದೆ. ಸ್ವಲ್ಪ ವಿಂಡೋ ತೆಗೆದಿದ್ದು. ಮಕ್ಕೋತ್ಯಾ ಸ್ವಲ್ಪ? ಬಾಬಾ ತಿಂಡಿ ಹಸಿ ಹೋಗ್ತಿದೆ. ತಿಂಡಿ ಪುಂಡಿ ಅಷ್ಟು ಹತ್ರ ಇದೆ. ಇನ್ನೊಂದು ಬಾತ್ರೂಮ್ ದೋಸ್ತ. ಹಿಂಗೆ ಆಗಲ್ಲ. ಅದು ಹೇಗ್ ಬೇಕೋ ಹಾಗೆ ಮಾಡಿಸಿದ್ವಿ. ಅವ್ರು ಬಾರಿ ಮನೆ ಕಳ್ಸ್ಯಾರ ದೋಸ್ತ. ಇದೊಂದು ಬಾಲ್ಕನಿ ದೋಸ್ತ, ಚೆನ್ನಾಗಿಲ್ಲ.
ಓನರ್ ಯಾವಾಗ ಅಂತಾರೆ ಅವರಿಲ್ಲೇ ಕರ್ನೆ ಅಲ್ಲ ಕುಂಜಲ್ಕರ್ ಇವಾಗ ಎಂತ ಹೇಳಿದ್ವಿ ಎಂತದ್ದು ಇಲ್ಲೇ ಒಂದು 40 ಕಿಲೋಮೀಟರ್ ಇರ್ಬೋದು. ಅಲ್ಲಿಂದ ಕರೆ ರೋಡಿನಲ್ಲಿ ಹೋಗೋರನ್ನ ಬನ್ನಿ ಬನ್ನಿ ಹನುಮಂತ ಬಂದಿದ್ದಾರೆ ಬನ್ನಿ ಬನ್ನಿ. ಈ ದೇವಸ್ಥಾನಕ್ಕೆ ಹೋಗೋಣ. ಎಲ್ಲಿ ದೋಸ್ತ? ಇಲ್ಲ ಹತ್ರ 100 ಮೀಟ್ರು. ಏನ್ ಮಾಡ್ತಾರೆ? ತಿಂಡಿ ತಿಂದು ಹೋಗಿ ಬನ್ನಿ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ನಮ್ಮ ಪುತ್ತೂರಿದು ದೇವಸ್ಥಾನ. ನಾನು ವಾಲ್ಪೇಪರ್ ನೋಡಿದ್ದೇನೆ. ಹ? ಇದೆಲ್ಲ ಇರುತ್ತದೆ ಹೌದಾ? ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಇರುತ್ತೆ ಮಹಾಲಿಂಗೇಶ್ವರ ದೇವರು. ಅಂದರೆ ವಿಭೂತಿ ಬಣ್ಣ ಹೇಗೆ ಹಾಗೆ ಶಿವನ ಫೋಟೋ ಇರೋದು ವಿಭೂತಿ ಬಣ್ಣದಲ್ಲಿ. ಆಮೇಲೆ ಈ ಶಿವ ಮಹಾಲಿಂಗೇಶ್ವರ ದೇವರು ಊರಿನವರಿಗಿಂತ ಪರ ಊರಿಂದ ಬರ್ತಾರಲ್ಲ ಅವರಿಗೆ ಜಾಸ್ತಿ ಅನುಗ್ರಹ ಮಾಡ್ತಾರೆ. ಇವರೆಲ್ಲ ಹೋಗಿದ್ರಲ್ಲ ಭವ್ಯ ಎಲ್ಲ ಭವ್ಯಕ್ಕ ಬಂದಿದ್ದ? ಇಲ್ಲಿ ಬಂದಿದ್ರಲ್ಲ ಅವರು ವಿಕ್ರಮಣ್ಣನು ಬಂದಿದ್ದ. ಮತ್ತೆ ಯಾರು ಬಂದಿದ್ದು? ಗೌತಮ್ ಅಕ್ಕ ಬಂದಿದ್ದು ನಿಮ್ಮ ಮನೆಗೆ? ಗೌತಮಿ ಅಕ್ಕ, ತ್ರಿವಿಕ್ರಮಣ, ತಂಗಿ ಜಿಂಕೆ ಇಷ್ಟ 3. ಬಾ. ನಂದು ಕೂದಲ ಉದುರ್ತದ ದೋಸ್ತ. ನಂದು ಇಲ್ಲ ದೋಸ್ತ, ನಂದು ನಿಂತಿಲ್ಲ. ಬಂದದ ಕೂದಲ? ನಾ ಮೊನ್ನೆ ಶಬರಿಮಲೆಗೆ ಹೋದಾಗ ಹಾಕಿಲ್ಲ. ಹಾಂ ಜಪ ಜಪ ಇನ್ನೂ ಜಪ ಇನ್ನೂ ಮಾಡ್ತಾನ. ಹಾಯ್ ವೆಲ್ಕಮ್ ಬ್ಯಾಕ್ ವಸ್ತ್ರಜ್ಞ ಬ್ರ್ಯಾಂಡ್ ಕಲೆಕ್ಷನ್ಸ್. ಇದೇ ನೋಡಿ ಸ್ಟುಡಿಯೋ ಸೆಟಪ್ಪು. ಇವಳೆ ಕಷ್ಟಪಟ್ಟು ಬಿದ್ದು ಮಾಡಿದ್ದಾಳೆ. ಈಗ ಇಲ್ಲಿಗೆ ಸ್ಪೆಷಲ್ ಆಗಿ ಒಬ್ರು ಎಂಟ್ರಿ ಕೊಡ್ತಿದ್ದಾರೆ. ನಮ್ಮ ಫಸ್ಟ್ ಕಸ್ಟಮರ್ ಬಂದಿದ್ದಾರೆ ನಮ್ಮ ಸಾರಿನ ಪರ್ಚೇಸ್ ಮಾಡೋದಕ್ಕೆ. ನಿನ್ನೆ ಲೈವ್ ಅಲ್ಲಿ ಕೂಡ ಹೇಳಿದ್ವಿ ಬಹಳ ದೂರದಿಂದ ಒಬ್ರು ಬರ್ತಿದ್ದಾರೆ ಅಂತ. ಮತ್ಯಾರು ಅಲ್ಲ, ನನ್ನ ಪ್ರೀತಿಯ ಬಿಗ್ ಬಾಸ್ ದೋಸ್ತ ಹನುಮಂತು. ಕಮಾನ್ ಯಾರ್. ಓಕೆ, ನಮ್ಮ ವಸ್ತ್ರಜ್ಞ ಬಿಸ್ನೆಸ್ಗೆ ಒಳ್ಳೇದಾಗಲಿ ಅಂತೇಳಿ ಫಸ್ಟ್ ಸೀರೆನ ಪರ್ಚೇಸ್ ಮಾಡ್ತಾ ಇದ್ದಾರೆ ಹನುಮಂತು ನನ್ನ ದೋಸ್ತ. ಏನು ವಿಶ್ ಮಾಡ್ತಿ? ಏನು ಯಾವ ಸೀರೆ ಸೆಲೆಕ್ಟ್ ಮಾಡಿದ್ದೀರಿ? ದೋಸ್ತ ಅದು ನೀಲಿ ಕಲರ್ ಸೀರೆ ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ಮ ಸೀರೆ ಅಂಗಡಿಗೆ ಒಳ್ಳೇದಾಗಲಿ. ನನಗೆ ಗೊತ್ತಿದ್ದಿದ್ದಲ್ಲ ನೀವು ಸೀರೆ ಅಂಗಡಿ ಇಟ್ಟಿರಂತೇಳಿ, ಇವತ್ತು ಗೊತ್ತಾಯಿತು. ಹೆಚ್ಚು ಬಹಳ ದೂರದ ಊರಿಂದ 500 ಕಿಲೋಮೀಟರ್ ದೂರದಿಂದ ಸಾರಿ ತಗೊಳ್ಳಿಕ್ಕೆ ಅಂತಾನೆ ಬಂದಿದ್ದಾರೆ ದೋಸ್ತ. ಸುಮ್ಮನೆ ಇರೋದು. ಹೌದಾ? ಯಾರಿಗೆ ಸಾರಿ ತಗೊಳಕ್ಕೆ? ನಮ್ಮ ಹುಡುಗಿ ಹೋಗ ಸೀರೆ ತಗೊಳಕತ್ತೀನಿ. ಸೀರೆ ಸೆಲೆಕ್ಟ್ ಮಾಡೀವಿ. ಫಸ್ಟ್ ಸೀರೆ ನಂದ ಹೋಗ್ಲಿ ಅಂತೇಳಿ, ದೋಸ್ತಾಗ ಒಳ್ಳೇದಾಗಲಿ ಅಂತೇಳಿ ನಾನು ತೊಗೊಂಡಿನಿ ಫಸ್ಟ್ ಸೀರೆ. ದೇವ್ರ ಒಳ್ಳೆ ಇನ್ನೂ ಹೆಚ್ಚು ಗಿರಾಕಿ ಬಂದು ದೋಸ್ತನ ಅಂಗಡಿ ಚಲೋ ಅಭಿವೃದ್ಧಿ ಆಗಲಿ. ಅಕ್ಕ ಇನ್ನೂ ಜಾಸ್ತಿ ಸೀರೆ ತಂದು ಇನ್ನೂ ದೊಡ್ಡ ಅಂಗಡಿ ಇಟ್ಕೊಂಡು ಮಾರಂಗಾಗಲಿ. ದೇವ್ರ ಒಳ್ಳೇದಾಗಲಿ. ಧನ್ಯವಾದಗಳು. ಅದೇನೋ ನೀವು ಭಜನೆ ಪದ ಹಾಡ್ತಾ ಅದೇನೋ ದೈವಿ ಕೃಪೆ ನಿನಗೆ ಒಳ್ದಿದೆ ಅನಿಸುತ್ತೆ. ಅದಕ್ಕೋಸ್ಕರ ನಮಗೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೂ ಕೂಡ ಪ್ರತಿಯೊಂದು ಟಾಸ್ಕ್ ಇವ್ರು ಯಾವ ಗ್ರೂಪಲ್ಲಿ ಇರ್ತಾರೋ, ಯಾವ ಟೀಮಲ್ಲಿ ಇರ್ತಾರೋ ಅವರು ಪಕ್ಕ ವಿನ್ನೆ. ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ. ಹನುಮಂತ ಸಂಜೀವಿನಿ ಪರ್ವತನ ಹೇಗೆ ಎತ್ಕೊಂಡು ಹೋಗ್ತಿದ್ರು ಹಾಗೆ ಇವರು ಟೀಮಲ್ಲಿರೋರನ್ನ ಎಲ್ಲರನ್ನು ಗೆಲುವಿನ ಪಥದ ಕಡೆಗೆ ಎತ್ಕೊಂಡು ಹೋಗ್ತಿದ್ರು. ಅದೊಂದು ದೈವಿ ಕೃಪೆ ಅನ್ನೋದು ನನ್ನ ದೋಸ್ತನಿಗೆ ಯಾವತ್ತೂ ಇದೆ. ಹಾಗಾಗಿ ವಸ್ತ್ರಜ್ಞ ಕಲೆಕ್ಷನ್ನಿಂದ ಫಸ್ಟ್ ಕಸ್ಟಮರ್ ಆಗಿ ಹನುಮಂತು ತಗೊಂಡಿದ್ದಾರೆ. ಇದು ಇನ್ನಷ್ಟು ಒಳ್ಳೆಯದಾಗುತ್ತೆ ಅಂತ ನನ್ನ ಒಂದು ಭಾವನೆ. ಥ್ಯಾಂಕ್ ಯು ಸೋ ಮಚ್. ಸಲ ಬಂದಾಗ ಲುಂಗಿ ಮಾರ್ರಿ, ಈಗ ಸೀರೆ ಮಾರಾಕತ್ತೀರಿ. ಮುಂದಿನ ಸಲ ಬಂದಾಗ ಲುಂಗಿ ಅಂಗಿ ಮಾರ್ರಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರೆಲ್ಲ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟ್ ಮಾಡಿ. ಯಾರೆಲ್ಲ ರೆಗ್ಯುಲರ್ ಆಗಿ ನಮ್ಮ ಡೈಲಿ ಲಾಗ್ಸ್ನ ವಾಚ್ ಮಾಡ್ತಿದ್ದೀರೋ ಅವರೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ. ನಾಳಿನ ಲಾಗ್ ಇದರದ್ದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಹೆಚ್ಚು ಕಮೆಂಟ್ ಮಾಡಿ, ಯಾರು ಬೈಬೇಡಿ ಕಮೆಂಟಲ್ಲಿ ತುಂಬ ಹಳೆ ವಿಡಿಯೋ ಅಂತ. ಥ್ಯಾಂಕ್ ಯು ಸೋ ಮಚ್.